ಗೊತ್ತಿಲ್ಲ ಬಹಳ ಸಾಫ್ಟ್ ಐತಿ ಸೀರೆ ಅಂದ್ರೂ ನನಗೆ ಉಟ್ಕೊಳಕ್ ಬರಾಕತ್ತಿಲ್ಲ. ಪ್ರೀತಿಲಿಂದ ಯಾರೋ ತಂದು ಕೊಟ್ಟಿದ್ದೈತಿ ಗೈಸ್. ಇದನ್ನು ಉದ್ರಿನಾ ಅಂತ ಹೇಳ್ಬೇಡ ಗೊತ್ತಾ. ಈಗ ಸದ್ಯಕ್ಕೆ ಅಂಟಿ ಗಂಡಂಗೆ ಅನ್ಸಾಕತ್ತಿನ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ಹೇಳಿ ನಾ ಅನ್ಕೊಂಡಿನಿ. ನಾನು ಭಾರಿ ಅಂದ್ರೆ ಭಾರಿ ಅದೀನಿ ನೋಡ್ರಿ. ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಾನು ನಿಮ್ ಸ್ವಲ್ಪ ಹುಡುಗಿ ಕಲಬುರ್ಗಿ ಬೇಡಾಗಿ. ಇವತ್ತು ಗುರುವಾರ ಇತ್ತು. ಸೊ ನೋಡ್ರಿ, ನನ್ನ ಮನೆ ಎಲ್ಲ ಫುಲ್ಲು ಸ್ವಚ್ಛ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮನೆಗೆ ಊದಿನ ಕಡ್ಡಿ ಹಚ್ಚಿ ಆ್ಯಂಡ್ ಫೈನಲಿ ನಾಷ್ಟ ಮಾಡಾಕತ್ತೀನಿ ನೋಡ್ರಿ. ಆ್ಯಕ್ಚುಲಿ ಈ ನಾಷ್ಟಾನು ನನಗೆ ಹಾಗೆ ಪ್ರೀತಿಲಿಂದ ಯಾರೋ ತಂದು ಕೊಟ್ಟಿದ್ದೈತಿ ಗೈಸ್. ಇದನ್ನು ಉದ್ರಿನಾ ಅಂತ ಹೇಳ್ಬಿಡ್ರಿ ಪ್ಲೀಸ್. ಯಾಕಂತಂದ್ರೆ ನನ್ನ ಮೇಲೆ ಪ್ರೀತಿ ಇಟ್ಟವ್ರು ಭಾಳ ಮಂದಿ ಯಾರ ಮಕ್ಕಳು ಕಾಳಜಿ ಮಾಡೋರು ಭಾಳ ಇದು ಮಾಡ್ತಾರೆ. ಏನು ವಿಷಯ ಅಂತಂದ್ರೆ, ಒಂದು ಸ್ಯಾರಿನ ನಾನು ಸೇಲ್ ಮಾಡಿದ್ದೆ. ಮಾಡಿ ಏಸಿಂದ ಎಷ್ಟಪ್ಪ ಅಂತಂದ್ರೆ ಮಿನಿಮಮ್ ಒಂದು 4-5 ದಿನ ಆಯಿತು. ಅದನ್ನ ತೆಗ್ದು ಇಟ್ಟೀನಿ ನಾನು ಕವರ್ ಒಳಗೆ, ತೊಗೊಂಡೇ ಹೋಗಿಲ್ಲ ನಾನು. ಅವರು ಹಾಸ್ಪಿಟಲ್ದಾಗೆ ಕೆಲಸ ಮಾಡ್ತಾರೆ ಬ್ರದರ್. ಆ್ಯಕ್ಚುಲಿ ನಾನು ಇವತ್ತು ಸಡನ್ಲಿ ನೆನಪು ಬಂದು ನನಗೆ ಸ್ಯಾರಿನೇ ತೊಗೊಂಡು ಹೋಗಿಲ್ಲಲ್ಲ ಬಂದು ಅಂತೇಳಿ. ಸೊ ನಾ ಮಾರ್ನಿಂಗ್ ಕಾಲ್ ಮಾಡಿದೆ ಅವರಿಗೆ, ಏನ್ರಿ ಸ್ಯಾರಿ ಬೇಕಾ ಏನು ಬೇಡ ಅಮ್ಮ, ಸುಮ್ಮನೆ ಇನ್ನೊಬ್ರಿಗೆ ಸೇಲ್ ಮಾಡಿಬಿಡ್ತೀನಿ ನೋಡ್ರಿ, ಇನ್ನೊಂದು ಅಮೌಂಟ್ ಬರ್ತೈತೆ ನನಗೆ ಅಂತಂದು ಕೇಸಿಂದ ಅವ್ರು ಮಜಾಕ್ ಮಾಡಿ, ಇಲ್ರಿ ನೀವೇ ಸಿಗಲ್ಲಾಗಿರಿ ನನಗೆ, ಇವಾಗ ಬರ್ತೀನಿ 10 ಮಿನಿಟ್ಸ್ ಇಲ್ಲಿ ಡ್ಯೂಟಿಯಿಂದ ಲೀವ್ ಮಾಡ್ಕೊಂಡು ಬರ್ಲತ್ತೀನಿ ಅಂತಂದರು. ಓಕೆ ಬರ್ರಿ ಅಂತ. ನಾಷ್ಟ ಆಯ್ತಾ ಅಂತ ಕೇಳಿದ್ರು. ಇನ್ನೂ ಇಲ್ಲ, ಇವಾಗ ನಾನು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ ರೂಮಿಗೆ. ಸೊ ನೆನಪಾದ್ರಿ ಫೋನ್ ಹಚ್ಚದ ಅಂತ ಹೇಳಿದೆ ನಾನು. ಅದಕ್ಕೆ 10 ಮಿನಿಟ್ಸ್ ನಾನು ನಾಷ್ಟನ ತೊಗೊಂಡು ಬರ್ತೀನಿ ಜೊತೆಗೆ ಅಂತಂದ್ರೆ ನಾನು ಬ್ಯಾಡ ಅಂತಲೇ ಹೇಳಿದೆ ಅವ್ರಿಗೆ. ಬ್ಯಾಡ್ರಿ ನಾನು ಮಾಡ್ತೀನಿ ಅಂತಂದ್ರೆ, ಇಲ್ಲ ನಾನು ಇಲ್ಲೇ ಇದ್ರ ಹತ್ರನೇ ಇದೀನಿ, ಕ್ಯಾಂಟೀನ್ ಹತ್ರ ತೊಗೊಂಡು ಬರ್ತೀನಿ ಅಂತ ಅಂದ್ಗೇಸಿಂದ ಪಾಪ ಅವರು ಡ್ಯೂಟಿನ ಮುಗಿಸಿ ಬರೋ ಟೈಮಿಗೆ ನಾನು ನಾಷ್ಟ ತೊಗೊಂಡು ಬಂದ್ಗೇಸಿಂದ ಕೊಟ್ಟಾರ. ಅವ್ರನ್ನ ಹಾಸ್ಪಿಟಲ್ದಾಗೆ ಕೆಲಸ ಮಾಡೋ ಬ್ರದರ್. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರು ಮಾರ್ನಿಂಗ್ ನಾಷ್ಟ ತಂದು ಕೊಟ್ರು ಅಂತೇಳಿ ನಾನು ಇವತ್ತೇನು ಅಡುಗೆ ಮಾಡಲಿಲ್ಲ, ಬರೀ ಮನೆ ಅಷ್ಟೇ ಕ್ಲೀನ್ ಮಾಡ್ತೀನಿ. ನಾಷ್ಟ ಮಾಡಿ ಮಧ್ಯಾಹ್ನದ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ. ಇನ್ನೊಂದು ಖುಷಿ ಖಬರಿ ಏನಪ್ಪ ಅಂತಂದರೆ, ನಾನು ಡ್ಯೂಟಿನ ರಿಸೈನ್ ಮಾಡಿದೆ ಫ್ರೆಂಡ್ಸ್. ಎಸ್, ಇವತ್ತು ಫಸ್ಟ್ ಡೇ ರಿಸೈನ್ ಮಾಡಿ ಗೇಸಿಂದ ಈ ಲಾಗ್ನ ಮಾಡ್ಲತ್ತೀನಿ. ನಾನು ತೊಗೊಂಡಿದ್ದೆ 10 ಡೇಸ್ ಅಂತೇಳಿ ಲೀವ್ ತೊಗೊಂಡಿನಿ. ಅಲ್ಲಿವರೆಗೂ ನಂದು ಹೆಂಗೈತಿ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಿ ಫೈನಲಾಗಿ. ಆ್ಯಕ್ಚುಲಿ ಫೈನಲ್ ಡಿಸೈಡೇ ಇದು, ಬಟ್ ಆದ್ರೂ ಭೀ ಒಂದೊಂದ್ಸಲಿ ಅನ್ನಿಸ್ತೈತಿ ಬಿಡಬಾರ್ದಾಗಿತ್ತೇನೋ ಅಂತ ಹೇಳಿ ಗೇಸಿಂದ. ಆದರೂ ನಾನು ಕೆಲವೊಂದು ಕೆಲಸಗಳು ಆಗಲಾಗಿದ್ದು ಫ್ರೆಂಡ್ಸ್. ಓಡಾಡಿದ್ರೇ ಕೆಲಸಗಳು ಆಗ್ತಾವ, ಇಲ್ಲಾಂದ್ರೆ ಕೆಲಸ ಆಗಂಗಿಲ್ಲ. ಸೊ ಹಾಗಾಗಿ ಬಿಟ್ಟಂಗಾಯ್ತು. ನೋಡೋಣ ಮುಂದೆ ಹೆಂಗೆ ಆಗ್ತೈತೆ ಅಂತ. ನಾನು ಸ್ವಲ್ಪ ನನ್ನ ಹೆಲ್ತ್ ಒಳಗೂ ಸ್ವಲ್ಪ ಏರುಪೇರು ಆಲತ್ತಿದ್ದು. ಸೊ ಹಂಗಾಗಿ ಡಿಸೈಡ್ ಮಾಡಿ ನಾನು ಡ್ಯೂಟಿನ ರಿಸೈನ್ ಮಾಡಂಗಾಯ್ತು. ನೋಡೋಣ ಮುಂದೆ ಏನಾಗ್ತೈತಿ ಅಂತ ಹೇಳಿ ಗೇಸಿಂದ. ಬರ್ರಿ ನಾಷ್ಟ ಮಾಡೋಣ. ಸಖತ್ತಾಗಿರತಕ್ಕಂಥ ಇಡ್ಲಿ ವಡ ತಂದಾರ, ತಿಂತೀನಿ. ಸಖತ್ತಾಗೈತಿ. ನಾನು ಅನ್ಕೊಂಡಿನಿ ಐ ಹೋಪ್ ನಿಮ್ದೆಲ್ಲರದು ನಾಷ್ಟ ಆಗ್ಯದ ಅಂಥೇಳಿ. ಯಾಕಂದ್ರೆ ಇವಾಗ ಆಲ್ರೆಡಿ 11 ಆಗತ್ತೈತಿ. 11 ಗಂಟೆಗೆ ನಾಷ್ಟ ಮಾಡತ್ತೀನಿ ನಾನು. ಫ್ರೆಂಡ್ಸ್, ಇವು ಏನಂತ ಗೊತ್ತ್ರಿ ನಿಮ್ಗೆ? ಅಫ್ಕೋರ್ಸ್ ಗೊತ್ತಿರ್ಲಿಕ್ಕಿಲ್ಲ, ನಾನು ಹೇಳ್ತೀನಿ ಕೇಳ್ರಿ. ಇವು ನವಿಲು ಕಾರ್ನಾಗ ಇಡ್ಬೇಕಂತೇಳಿ ನಮ್ಮ ಮೇಡಮ್ ಅವ್ರು ತಂದ್ರೆ ನಾನು ಆಟ ಆಡಾಕತ್ತೀನಿ ನೋಡ್ರಿ ಗಾಯ್ಸ್. ಒಂದು ತಾಸಾಯ್ತು ಲಾಗ ಹೊಡ್ಯಾಕತ್ತೀನಿ ಸೀರೆ ಉಟ್ಕೊಳಕ್ಕೆ. ಬರನೇ ಕತ್ತಿಲ್ಲ ನನಗೆ. ಟ್ರೈ ಮಾಡಕತ್ತೀನಿ. ಸೀರೆ ಉಟ್ಕೋಬೇಕಂದ್ರೂ ಯಾರನ್ನೊಬ್ರು ಜೊತೆಗೆ ಇರಬೇಕು. ಈ ನಿಲಿಗಿ ಮಾಡ್ಲಾಕ, ಇದು ಸೀರೆ ಸೈಡ್ ಪಿನ್ ಮಾಡ್ಲಾಕ ಎನಿವನ್ ಯಾರಾದ್ರೂ ಬೇಕೇ ಬೇಕು ಗೈಸ್. ಒಬ್ಬರಿಗೆ ಉಟ್ಕೊಳಕ್ಕೆ ಆಗಂಗಿಲ್ಲ. ನಾನು ಸೀರೆ ಉಟ್ಕೊಂಡು ಎಲ್ಲಿಗೂ ಹೋಗಾಕತ್ತಿಲ್ಲ. ಆ್ಯಕ್ಚುಲಿ ಈ ಸಾರಿ ಬಹಳ ಬ್ರ್ಯಾಂಡ್ ಮತ್ತು ಬಹಳ ಚಲೋ ಐತಿ. ಇದನ್ನು ಸ್ವಲ್ಪ ಪ್ರಮೋಟ್ ಮಾಡಬೇಕು. ಸ್ಯಾರಿನ ಉಟ್ಕೊಂಡು ಸ್ವಲ್ಪ ಶೋ ಮಾಡಿ ತೋರಿಸ್ಬೇಕು ಅಂತ ಹೇಳಿಸಿದ ಉಟ್ಕೊಂಡೀನಿ. ಬಟ್ ನಾನು ಇದನ್ನು ಉಟ್ಕೊಂಡು ನೋಡ್ರಿ ಇದ್ರ ಮೇಲೇ ನಡೆದಾಡಕತ್ತೀನಿ. ಯಾಕಂದ್ರೆ ನಾನು ಹೊರಗೆ ಹೋಗಪ್ಲೇ ಇಲ್ಲ. ಹೊರಗೆ ಹೋಯ್ತು ಅಂತಂದರೆ ಗಲೀಜಾಗಬಾರ್ದು ಸೀರೆ. ಯಾಕಂದ್ರೆ ಒಬ್ರಿಗೆ ಸೇಲ್ ಮಾಡೋದೈತಿ. ಇದು ನಾನು ಉಟ್ಕೊಂಡು ನಾಟಕ ಮಾಡ್ಲತ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗೈತಿ ಇದು ಸೀರೆ. ಆ್ಯಕ್ಚುಲಿ ಟೀಚರ್ಸ್ ಏನು ವರ್ಕ್ ಮಾಡ್ತಾರೆ ನೋಡ್ರಿ, ಟೀಚರ್ ಆಗಿರ್ಬೋದು ಆ್ಯಂಡ್ ಆಫೀಸ್ ವರ್ಕ್ ಮಾಡೋರಾಗಿರ್ಬೋದು ಆ್ಯಂಡ್ ಜ್ಯುವೆಲರಿ ಶಾಪ್ಗಳಲ್ಲೆಲ್ಲ ವರ್ಕ್ ಮಾಡ್ತಾರಲ್ಲ ಅಂಥವ್ರಿಗೆ ಭಾಳ ಚಲೋ ಐತಿ ಇದು. ಅದಕ್ಕೆ ಇದನ್ನು ಸ್ವಲ್ಪ ತೋರಿಸ್ಬೇಕು ಜನಕ್ಕೆ ಉಟ್ಕೊಂಡು ಗೀಸಿಂದ ಅಂತೇಳಿ ಗೀಸಿಂದ ಉಟ್ಕೋಗತ್ತೀನಿ. ಬಟ್ ನಾನು ಮೊದಲೇ ಸೀರೆ ಉಟ್ಕೊಳಕ್ಕೆ ಬರೋಲ್ಲ, ಅದ್ರಾಗ ಸೀರೆ ವ್ಯಾಪಾರ ಮಾಡಾಕತ್ತೀನಿ. ನಂದೊಂದು ಮುಖ ನೋಡ್ರಿ ಹಂಗೈತಿ, ಸೀರೆ ಮಾರೋ ಮುಖ. ಅದ್ರ ಸಲ ಸ್ವಲ್ಪ ನನಗೆ ಗೊತ್ತೇ ಆಗತ್ತಿಲ್ಲ ನಾನು ಏನು ಮಾಡಿ ಈ ಥರ ಉಟ್ಕೊಂಡು ಗೈಸಿಂದ ನಾನು ಶೋ ಮಾಡಿ ನಾನು ಹೆಂಗೆ ಕಾಣಿಸ್ತೀನಿ, ನನಗೆ ಹೆಂಗೆ ಕಾಣಿಸಕತ್ತೀನಿ ಗೊತ್ತಾ? ಈಗ ಸದ್ಯಕ್ಕೆ ಅಂಟಿ ಗಂಡಂಗೆ ಕಾಣಿಸಕತ್ತೀನಿ.
ಅಂಟಿ ಸೇಮ್ ಟು ಸೇಮ್ ಅಂಟಿ ನನಗೆ ನಾನೇ ನೋಡ್ರಿ ನಾಚಿಗಿಲ್ಲ ನನಗೆ. ಏನೋ ಒಂದು ಚಲೋ ಆಗೈತಿ. ಅದಕ್ಕೆ ನಾನು ನಮ್ಮ ಶ್ರೀದೇವಿ ಆಂಟಿಗೆ ಫೋನ್ ಹಚ್ಚಿನ, ಆಂಟಿ ಬರ್ರಿ ನನಗೆ ಸ್ಯಾರಿ ಹಾಕೊಳಕ್ಕೆ ಬರಾಗತ್ತಿಲ್ಲ ಅಂದ್ರೆ ಅವ್ರ ಪಾಪ ಹೊಂಟಾರ. ನಮ್ಮ ಮೇಡಮ್ ಅವ್ರ ಮನ್ಯಾಗ ಅಡುಗೆ ಮಾಡ್ತಾರೆ. ಅವ್ರು ಇಷ್ಟು ಬ್ಯೂಟಿಫುಲ್ಲಾಗಿ ಸ್ಯಾರಿ ಉಟ್ಕೊಂತಾರಂದ್ರೆ ಅಷ್ಟು ಸಕ್ಕತ್ತಾಗಿ ಸ್ಯಾರಿ ಉಟ್ಕೊಂತಾಳೆ ಆಯಮ್ಮ. ಸೊ ಅದಕ್ಕೆ ಆಕಿಗೆ ಫೋನ್ ಹಚ್ಚಿನಿ ಆಂಟಿಗೆ ಬಂದ್ಗೇಸಿಂದ ಓಡಿಸ್ತೀನಿ ಅಂತಂದ್ರೆ, ಸೊ ಅಲ್ಲಿ ತನಕ ನಾ ಟ್ರಯಲ್ ಮಾಡಿರತ್ತೆ ಅಂತೇಳಿ ಟ್ರಯಲ್ ಮಾಡಾಕತ್ತೀನಿ. ನನಗೆ ಸುಧಾರಾಸನೆ ಬಂತು. ಅದ್ರ ಸಂದ ಒಂದ್ಸಲಿ ಎಕ್ಟರ ನಾಟಕ ಮಾಡ್ತೀನಿ, ನನಗೆಲ್ಲ ಬರ್ತೈತಿ ಅಂತ ಹೇಳಿ ಒಂದ್ಸಲಿ ಈ ಮುಖನ ನಿಮ್ಗೆ ತೋರಿಸಿದ್ರಾಯ್ತಂತೆ. ನಂದು ನಾನೇ ಏನಂತಾರ ಥೂ ಅಂತ ಉಗುಳ್ಕೋಬೇಕು. ನಾನೇ ಉಗುಳ್ಕೊಟ್ರೆ ನನಗೆ ನಾಚಿಗೆ ಬರ್ತದೆ, ಮಂದಿ ಉಗುಳ್ದ್ರೆ ನಾಚಿಗೆ ಬರೋಂಗಿಲ್ಲ. ಯಾಕಂತಂದ್ರೆ ನಾವು ಮಂದಿ ಮತ್ತು ಕಿವಿಗೆ ಹಾಕ್ಕೊಳಂಗಿಲ್ಲ ಅಂತ ಬೇಜವಾಬ್ದಾರಿ ಉಳ್ಳವ್ರಿದ್ದೇವ್ರು ನಾವು. ಮಂದಿ ಏನಾರು ಅಂತಾರಂತಂದ್ರೆ ಅವ್ರು ನಮ್ಮ ಕೆಡಗಿಗೆ ಅಂತಾರೆ, ನಡಿ ಅಂತ ಈ ಕಿವಿಲೆ ಕೇಳ್ತೀವಿ, ಈ ಕಿವಿಲೆ ಬಿಡ್ತೀವಿ. ಸೊ ಅದಕ್ಕೆ ನಮಗೆ ನಾವೇ ಸ್ವಲ್ಪ ಉಗುಳ್ಕೊಂಡೆ ಅಂದ್ರೆ ಗೊತ್ತಾಗ್ತದೆ, ಶೇಮ್ ಆಗ್ತದೆ ಜರ, ಹೌದಲ್ಪ ಅಂತೇಳಿ. ಅದಕ್ಕೆ ನಿಮ್ಮೆಲ್ಲರ ಎದುರು ಅದಕ್ಕೆ ನಾನೇ ಉಗುಳ್ಕೋಗತ್ತೀನಿ. ಇನ್ಮೇಲಾದ್ರೂ ಸೀರೆ ಉಟ್ಕೊಳ್ಳೋಕೆ ಕಲಿಬೇಕಂತೇಳಿ. ಸೀರೆ ಉಟ್ಕೊಳ್ಳೋಕೆ ಬರ್ತೈತಿ, ಬಟ್ ಈ ಟೈಪ್ಸ್ ಏನು ಕಾಟನ್ ಟೈಪ್ಸ್ ಇರ್ತದಲ್ಲ, ಇದು ಪ್ಯೂರ್ ಕಾಟನ್ ಅಲ್ಲ ಫ್ರೆಂಡ್ಸ್. ಅದ್ರ ಕಾಪಿ ಐತಿ, ಸೆಕೆಂಡ್ ಕಾಪಿ ಐತಿ. ಸೊ ನನಗೆ ಉಟ್ಕೊಳಕ್ಕೆ ಬರಾಗತ್ತಿಲ್ಲ, ಭಾಳ ಸಾಫ್ಟ್ ಐತಿ ಸೀರೆ ಅಂದ್ರೂ ನನಗೆ ಉಟ್ಕೊಳಕ್ಕೆ ಬರಾಗತ್ತಿಲ್ಲ. ಸೊ ಹಾಗಾಗಿ ಒಂದ್ಸಲ ಟ್ರಯಲ್ ಮಾಡೋಣ ಅಂತೇಳಿ ಮಾಡಿದೆ, ಬರಲಿಲ್ಲ. ಅದಕ್ಕೆ ಶ್ರೀದೇವಿ ಅಂತ ಇಸಲಿಂದ ವೆಯ್ಟ್ ಮಾಡಾಕತ್ತೀನಿ. ಏನು ಮಾಡಲಿ ಅಲ್ಲಿ ತಕ ಅಂಥೇಳಿ ಗೊತ್ತಾಗಲಿಲ್ಲ, ಅದಕ್ಕೆ ನಿಮ್ಗೆ ವಿಡಿಯೋ ಮಾಡ್ಲತ್ತೀನಿ. ನಾನು ಸೀರೆ ಸಂತಿ ಮುಗಿಸ್ಕೊಂಡ್ಗಿಸಿಂದ ಏರ್ಟೆಲ್ ಆಫೀಸ್ಗೆ ಹೋದೆ. ಅಲ್ಲಿಂದ ನಾನು ಕೆಲಸ ಮುಗಿಸ್ಕೊಂಡ್ಗಿಸಿನ ಸೀದಾ ನಮ್ಮ ಫ್ರೆಂಡ್ ಮನೆಗೆ ಹೋದೆ. ಗಾಯ್ಸ್ ಆಕಿಗೆ ಒಂದು ಸೀರೆ ಕೊಡೋದಿತ್ತು, ಆಕಿನ ಸೀರೆ ಕೊಟ್ಟು ಆಕಿಗೆ ಮಾತಾಡ್ಸ್ಕೊಂಡು ಪೇಮೆಂಟ್ ತೊಗೊಂಡ್ಗಿಸಿಂದ ರಿಟರ್ನ್ ಮನೆಗೆ ಬಂದೆ. ನೋಡ್ರಿ ಬರೋಷ್ಟೊತ್ತಿಗೆ ಮಳೆ ನೆನೆಸ್ಕೊಂಡು ಬಂದೆ, ಸ್ವಲ್ಪ ಗಾಡಿದೂ ಪ್ರಾಬ್ಲಮ್ ಆಗಿತ್ತು. ಓಕೆ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ. ಬಾಯ್.